ಭಾರತ ಹಾಗೂ ಪಾಕಿಸ್ತಾನದ ನಡುವಿನ ಯುದ್ಧ ಭಯಾನಕ ಭೀಕರ ಹಂತಕ್ಕೆ ತಲುಪಿದೆ. ಆಪರೇಷನ್ ಸಿಂಧೂರ್ಗೆ ಸುಮ್ಮನಾಗದ ಪಾಕಿಸ್ತಾನ ತನ್ನ ಉದ್ದಟತನವನ್ನು ಮುಂದುವರೆಸಿದೆ. ನಿನ್ನೆ ರಾತ್ರಿ ಭಾರತದ 15 ನಗರಗಳ ಮೇಲೆ ಪಾಕಿಸ್ತಾನ ಕ್ಷಿಪಣಿ ದಾಳಿ ನಡೆಸಿತ್ತು. ಆದರೆ ಭಾರತ S-400 ಸುದರ್ಶನ ಚಕ್ರ ಪ್ರಯೋಗಿಸಿ ಪಾಕಿಸ್ತಾನದ ಮಿಸೈಲ್ಗಳನ್ನು ಚಿಂದಿ ಉಡಾಯಿಸಿತ್ತು. ಆದರೆ ಇಷ್ಟಕ್ಕೆ ಸುಮ್ಮನಾಗದ ಪಾಪಿ ಕಿಡಿಗೇಡಿ ಮತ್ತೆ ಭಾರತದ ಮೇಲೆ ದಾಳಿ ಮುಂದುವರೆಸಿದೆ. ಜಮ್ಮು ಕಾಶ್ಮೀರ, ರಾಜಸ್ಥಾನ, ಪಂಜಾಬ್ ಸೇರಿದಂತೆ ಗಡಿ ರಾಜ್ಯಗಳ ಮೇಲೆ ಕ್ಷಿಪಣಿ ದಾಳಿ ನಡೆಸಿದೆ. ಇದಕ್ಕೆ ಭಾರತ ಭಯಾನಕವಾಗಿ ತಿರುಗೇಟು ನೀಡಿ ಫೈಟರ್ ಜೆಟ್ ಹೊಡೆದು ಹಾಕಿ ಪೈಲಟ್ ಅನ್ನು ವಶಕ್ಕೆ ಪಡೆದಿದೆ. ಗಡಿಯಲ್ಲಿ ರಕ್ಷಾ ಕವಚದಂತೆ ನಿಂತಿರುವ ಭಾರತೀಯ ಸೇನೆ ಪಾಕ್ನ ಎಲ್ಲ ವೈಮಾನಿಕ ದಾಳಿಗೆ ತಕ್ಕ ಪ್ರತ್ಯುತ್ತರ ನೀಡಿದೆ. ವೈಮಾನಿಕ ದಾಳಿ ಬಗ್ಗೆ ಅಲರ್ಟ್ ಕೊಡ್ತಿದ್ದ ಪಾಕಿಸ್ತಾನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನೇ ಭಾರತ ಧ್ವಂಸ ಮಾಡಿದೆ. 3 AWCS ವಿಮಾನಗಳನ್ನು ನಾಶ ಮಾಡಲಾಗಿದೆ. ಜೊತೆಗೆ ಪಾಕಿಸ್ತಾನದ ಬಲಿಷ್ಠ F-16 ಫೈಟರ್ ಜೆಟ್ಗಳನ್ನು ಭಾರತದ ವಾಯುಸೇನೆ ನಾಶ ಮಾಡಿದೆ. ಜಮ್ಮು ಕಾಶ್ಮೀರ, ಪಂಜಾಬ್ ಸೇರಿ ಪಾಕಿಸ್ತಾನದ ಜೊತೆ ಗಡಿ ಹಂಚಿಕೊಂಡಿರುವ ಭಾರತದ ಹಲವು ರಾಜ್ಯಗಳಲ್ಲಿ ವಿದ್ಯುತ್ ಸಂಪೂರ್ಣವಾಗಿ ಕಡಿತಗೊಳಿಸಿ ಭಾರತ ಸರ್ಕಾರ ಕಟ್ಟೆಚ್ಚರ ವಹಿಸಲಾಗಿದೆ. ಭಾರತ ಪಾಕಿಸ್ತಾನದ ಫೈಟರ್ ಜೆಟ್ ಹೊಡೆದು ಹಾಕಿದ ಬೆನ್ನಲ್ಲೇ ಪಾಕಿಸ್ತಾನದ ಪೈಲಟ್ ಕೆಳಕ್ಕೆ ಬಿದ್ದಿದ್ದಾನೆ. ಪ್ಯಾರಾಚೂಟ್ ಮೂಲಕ ಕೆಳಕ್ಕೆ ಬಿದ್ದಿದ್ದ ಪೈಲಟ್ನನ್ನ ಭಾರತದ ವಶಕ್ಕೆ ಪಡೆಯಲಾಗಿದೆ. ಇನ್ನು ಪಾಕಿಸ್ತಾನ ಹಿಡಿತ ಕಂಡುಕೊಳ್ಳುವ ಮೊದಲೇ ಭಾರತೀಯ ವಾಯುಸೇನೆ ಪಾಕಿಸ್ತಾನಕ್ಕೆ ನುಗ್ಗಿ ಬೆಂಕಿ ಮಳೆ ಸುರಿಸಿದೆ. ಮೊದಲು ಪಾಕಿಸ್ತಾನದ ಲಾಹೋರ್ನಲ್ಲಿ ಡ್ರೋನ್ಗಳ ದಾಳಿ ನಡೆಸಿ ಸುಟ್ಟು ಭಸ್ಮ ಮಾಡಿದ ಬಳಿಕ ಇಸ್ಲಾಮಾಬಾದ್, ಸಿಯಾಲ್ಕೋಟ್, ಬಾವಲ್ಪುರ್ ಮೇಲೆ ರೌದ್ರಾವತಾರ ತೋರಿಸಿದೆ. ಪಾಕಿಸ್ತಾನದ ರಕ್ಷಣಾ ವ್ಯವಸ್ಥೆಯೇ ಸಂಪೂರ್ಣವಾಗಿ ನೆಲಕಚ್ಚಿದೆ. ಭಾರತದ ದಾಳಿಗೆ ಪಾಕಿಸ್ತಾನದ ಸೇನಾ ನೆಲೆ ಹಾಗೂ ಉಗ್ರರ ನೆಲೆಗಳು ಧ್ವಂಸಗೊಂಡಿದೆ ಅಂತ ಹೇಳಲಾಗ್ತಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.